ಈ ಹೈವೇಲಿ ಜನರು ಯಾಕೆ ಈ ತರ ಓಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀರಾ? ಒಂದೆಡೆ ರಾಷ್ಟ್ರೀಯ ಹೆದ್ದಾರಿಯ ವೇಗದ ಟ್ರಾಫಿಕ್, ಇನ್ನೊಂದೆಡೆ ಜನರನ್ನ ಆರ್ಭಟಿಸುತ್ತಾ ಬೆನ್ನಟ್ಟುತ್ತಿರುವಂತ ಪಿಲಿದೈವ. ಬೆಂಗಳೂರಿನಿಂದ ಬಂದವರು ಈ ದೃಶ್ಯವನ್ನ ನೋಡಿ ದಂಗಾಗಿ ಹೋದ್ರು. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೆ ಉಡುಪಿ ಜಿಲ್ಲೆಯ ಕಾಪುವಿನಲ್ಲಿ ನಡೆದ ಅತ್ಯಂತ ರೋಮಾಂಚಕ ಹಾಗೂ ಭಕ್ತಿಪೂರ್ವಕ ಆಚರಣೆ ಪಿಲಿಕೋಲದ ದರ್ಶನವನ್ನು ಮಾಡಿಸಲಿದ್ದೇನೆ. ಈ ದೈವಿಕ ಪಯಣವನ್ನು ಆರಂಭಿಸುವ ಮುನ್ನ ನಾನು ಮೊದಲು ಕಾಪುವಿನ ಅಮ್ಮ ಶ್ರೀ ಮಾರಿಯಮ್ಮ ದೇವಿಗೆ ಭಕ್ತಿಯಿಂದ ಕೈಮುಗಿದು ಆಶೀರ್ವಾದವನ್ನು ಪಡೆದೆ. ನಂತರ ಅಲ್ಲಿಂದ ನೇರವಾಗಿ ಶ್ರೀ ಬ್ರಹ್ಮಮುಗೇರ್ಕಳ ದೇವಸ್ಥಾನದ ಕಡೆಗೆ ಹೆಜ್ಜೆ ಹಾಕಿದೆ. ನಾನು ದೇವಸ್ಥಾನಕ್ಕೆ ತಲುಪಿ ದೈವಕ್ಕೆ ಕೈಮುಗಿದು ಭಕ್ತಿಯಿಂದ ಪಿಲಿಕೋಲವನ್ನು ನೋಡಲು ಕಾಯುತ್ತಿದ್ದೆ. ಅದೇ ಸಮಯದಲ್ಲಿ ನನ್ನ ಪಕ್ಕದಲ್ಲಿ ಬೆಂಗಳೂರಿನಿಂದ ಬಂದಂತವರು ನಮ್ಮ ಕಾಪುವಿನ ಹೈವೇಲಿ ಹೋಗುತ್ತಿದ್ದಾಗ ಅವರು ಇಲ್ಲಿ ನಡೆಯುತ್ತಿದ್ದಂತ ಕೋಲ ಮತ್ತು ಜನಸ್ತೋಮವನ್ನು ನೋಡಿ ಕುತೂಹಲದಿಂದ ಇಲ್ಲಿಗೆ ಬಂದಿದ್ದರಂತೆ. ಕೋಲ ಆರಂಭವಾಗುವ ಮುನ್ನವೇ ನಾನು ಅವರಿಗೆ ನಮ್ಮ ಈ ಪಿಲಿಕೋಲದ ವಿಶಿಷ್ಟತೆಗಳು ಮತ್ತು ಇಲ್ಲಿನ ರೀತಿ ರಿವಾಜುಗಳ ಬಗ್ಗೆ ವಿವರಿಸಿದೆ. ಇದನ್ನು ಕೇಳಿ ಅವರು ನಿಜಕ್ಕೂ ಶಾಕ್ ಆದ್ರು. ಯಾಕಂದ್ರೆ ಅವರಿಗೆ ಇಲ್ಲಿನ ಪವಿತ್ರವಾದ ರಹಸ್ಯಮಯವಾದ ಆಚರಣೆಗಳ ಬಗ್ಗೆ ಯಾವುದೇ ಕಲ್ಪನೆ ಇರಲಿಲ್ಲ. ನಾನು ಮಧ್ಯಾಹ್ನ 2 ಗಂಟೆಗೆ ಹೋದಾಗ ಜನಸಂಖ್ಯೆ ಸಾಧಾರಣವಾಗಿತ್ತು. ಆದರೆ ಕೇವಲ ಅರ್ಧ ಗಂಟೆಯಲ್ಲಿ ಭಕ್ತಾಭಿಮಾನಿಗಳ ಸಂಖ್ಯೆ ಬರೋಬ್ಬರಿ 4 ಪಟ್ಟು ಹೆಚ್ಚಾಗಿತ್ತು. ನಂತರ ದೈವ ದರ್ಶನದೊಂದಿಗೆ ಪಿಲಿಕೋಲ ಆರಂಭವಾಗುತ್ತಿದ್ದಂತೆ ನೆರೆದಿದ್ದ ಭಕ್ತರಲ್ಲಿ ಕೋಲವನ್ನು ನೋಡುವಂತ ಆಸಕ್ತಿ ಮತ್ತು ಭಕ್ತಿ ಮುಗಿಲು ಮುಟ್ಟಿತ್ತು. ಈ ಪಿಲಿಕೋಲದ ಹಿಂದೆ ಒಂದು ಭಯಭಕ್ತಿಯ ರೋಮಾಂಚನಕಾರಿ ನಂಬಿಕೆ ಇದೆ. ಅದೇನಂತ ಹೇಳಿದ್ರೆ, ಕೋಲದ ಆಚರಣೆಯ ಪ್ರಕಾರ ಇಲ್ಲಿ ಪಿಲಿ ದೈವವು ಜನರನ್ನು ಮುಟ್ಟಲು ಬೆನ್ನಟ್ಟಿಕೊಂಡು ಬರುತ್ತದೆ. ಒಂದು ವೇಳೆ ದೈವವು ಯಾರನ್ನಾದರೂ ಮುಟ್ಟಿದರೆ ಆ ವ್ಯಕ್ತಿ ಅಸುನೀಗುತ್ತಾನೆ. ಒಂದು ವೇಳೆ ಮುಟ್ಟದೇ ಇದ್ದರೆ ಪಿಲಿಕೋಲಕ್ಕೆ ನಿಂತಂತ ದೈವದ ಪಾತ್ರಿಯೇ ಅಸುನೀಗುತ್ತಾನೆ ಅನ್ನುವ ಬಲವಾದ ಪೌರಾಣಿಕ ನಂಬಿಕೆ ಇಲ್ಲಿದೆ. ಇದೇ ಕಾರಣಕ್ಕಾಗಿ ಪಿಲಿ ದೈವವು ಜನರನ್ನು ಮುಟ್ಟಲು ಅಟ್ಟಿಸಿಕೊಂಡು ಹೋಗುತ್ತದೆ ಮತ್ತು ಇದೇ ಈ ಕ್ಷೇತ್ರದ ವಿಶೇಷತೆಯಾಗಿದೆ. ಈ ಒಂದು ವಿಶಿಷ್ಟ ಆಚರಣೆ ಹೇಗೆ ಹುಟ್ಟಿಕೊಂಡಿತು, ಇದರ ಹಿಂದಿನ ಪೂರ್ಣ ಇತಿಹಾಸ ನಿಮಗೆ ಬೇಕಾ? ಹಾಗಿದ್ದಲ್ಲಿ ತಡ ಮಾಡದೆ ಕಾಮೆಂಟ್ ಬಾಕ್ಸ್ ನಲ್ಲಿ ನೆಕ್ಸ್ಟ್ ಪಾರ್ಟ್ ಅಂತ ಕಮೆಂಟ್ ಮಾಡಿ. ಈಗಾಗಲೇ ಈ ದೈವಿಕ ಆಚರಣೆ ಬಗ್ಗೆ ಗೊತ್ತಿರುವವರು ನಿಮ್ಮ ಅನುಭವವನ್ನ ಹಂಚಿಕೊಳ್ಳಿ. ವಿಡಿಯೋದಲ್ಲಿ ಯಾವುದೇ ತಿದ್ದುಪಡಿಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಮಾರಿಯಮ್ಮ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡಿ. ಬೈ.